ಈ ಮೂರು ದೇಶಗಳು ಒಂದಾದ್ರೆ ಏನ್ ಬೇಕಾದ್ರೂ ಮಾಡಬಲ್ಲವು, ಅಷ್ಟೊಂದು ಶಕ್ತಿಶಾಲಿ ದೇಶಗಳು ಅವು. ಈಗ ಅಂತಹ ಒಂದು ಗ್ರೂಪ್ ಕ್ರಿಯೇಟ್ ಆಗಲಿದೆ, ಅದೇ RIC ಅಂದ್ರೆ ರಷ್ಯಾ, ಇಂಡಿಯಾ ಹಾಗೂ ಚೀನಾ ದೇಶ ಅಂತ ಅರ್ಥ. ಈ RIC ಅನ್ನ ಶುರು ಮಾಡ್ಬೇಕು ಅಂತ ತುಂಬಾ ದಿನಗಳಿಂದ ರಷ್ಯಾ, ಚೀನಾ ಹಾಗೂ ಭಾರತ ದೇಶ ಅನ್ಕೊಂಡಿತ್ತು, ಆದ್ರೆ ಅದು ಸಾಧ್ಯವಾಗಿರ್ಲಿಲ್ಲ. ಈ ಮಧ್ಯೆ ರಷ್ಯಾ ತಮ್ಮ RIC ಅನ್ನ ಆಕ್ಟಿವೇಟ್ ಮಾಡೋದಕ್ಕೆ ಸಿದ್ಧವಾಗ್ತಿದೀವಿ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ಇದು ಅಮೆರಿಕ ಹಾಗೂ ಯುರೋಪ್ ದೇಶಗಳಿಗೆ ವಿರುದ್ಧವಾಗಿ ನಿಲ್ತಾ ಇರುವ ಮೈತ್ರಿಕೂಟ. ಸಾಮಾನ್ಯವಾಗಿ ಅಮೆರಿಕ ಭಾರತದ ಮೇಲೆ ಡಿಪೆಂಡ್ ಆಗೋದಕ್ಕೆ ಸ್ವಲ್ಪನೂ ಇಷ್ಟಪಡೋದಿಲ್ಲ, ಆದ್ರೆ ಈಗ ಅದೇ ಅಮೆರಿಕ ಇಂಡೋ ಪೆಸಿಫಿಕ್ ಅಲ್ಲಿ ಭಾರತ ತನ್ನ ಅತಿ ದೊಡ್ಡ ಪಾಲುದಾರ ಅಂತ ಕರೀತಾ ಇದೆ. ಇದೇನು ಮ್ಯಾಜಿಕ್ ಅಥವಾ ಸಡನ್ ಆಗಿ ಬಂದ ಬದಲಾವಣೆಗಳಲ್ಲ, ಇದು ಭಾರತದ 6 ವರ್ಷಗಳ ಕಷ್ಟ ಹಾಗೂ ರಣನೀತಿಗಳು, ರಾಜಕೀಯ ತಂತ್ರಗಳ ಫಲವಿದು. ಇವತ್ತಿನ ಈ ವಿಡಿಯೋದಲ್ಲಿ ಆ ಗೇಮ್ ಚೇಂಜರ್ ಪ್ಲಾನ್ ಬಗ್ಗೆ ಮಾತನಾಡೋಣ. ಇದರಿಂದ ಭಾರತ ಕೇವಲ ಅಮೆರಿಕಾಗೆ ತನ್ನ ಶಕ್ತಿಯನ್ನ ತೋರಿಸೋದಿಲ್ಲ, ಜೊತೆಗೆ ಫ್ರಾನ್ಸ್ ನಂತಹ ದೇಶಗಳು ಒತ್ತಾಯದ ಮೇಲೆ ಭಾರತವನ್ನ ಇಂಡೋ ಪೆಸಿಫಿಕ್ ನ ಲೀಡರ್ ಅಂತ ಒಪ್ಪಿಕೊಳ್ಬೇಕಾಗಿ ಬಂದಿದೆ. ಇದರ ಪೂರ್ತಿ ಮಾಹಿತಿಯನ್ನ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ, ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನಾವು ಕೊಟ್ಟಿರುವ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವು ವರ್ಷಗಳ ಹಿಂದೆ ಅಮೆರಿಕ ಇಂಡೋ ಪೆಸಿಫಿಕ್ ಅಲ್ಲಿ ಒಂದು ಹೊಸ ರಣನೀತಿಯನ್ನ ಮಾಡಿತ್ತು. ಅದಕ್ಕಾಗಿ ಒಂದು ಹೊಸ ಗ್ರೂಪ್ ಅನ್ನ ಮಾಡಲಾಗಿತ್ತು. ಅದರಲ್ಲಿ ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಹಾಗೂ ಫಿಲಿಪೀನ್ಸ್ ದೇಶಗಳು ಸೇರ್ಕೊಂಡಿದ್ವು. ಆದ್ರೆ ಬೇಕಂತಲೇ ಭಾರತವನ್ನ ಹೊರಗಡೆ ಇಡಲಾಯಿತು. ಯಾಕಂದ್ರೆ ಅಮೆರಿಕಾಗೆ ಅನಿಸ್ತಾ ಇತ್ತು ಭಾರತ ತನ್ನ ಮಾತುಗಳನ್ನ ಕೇಳೋದಿಲ್ಲ ಅಂತ. ಅವ್ರಿಗೆ ಅನುಮಾನ ಇತ್ತು ಭಾರತ ಡೈರೆಕ್ಟ್ ಆಗಿ ಚೀನಾದ ವಿರುದ್ಧ ಹೋಗೋದಿಲ್ಲ, ಆದ್ರೆ ಅಮೆರಿಕ ಇದನ್ನ ಮರೆತು ಬಿಟ್ಟಿದೆ ಅನ್ಸುತ್ತೆ. ಭಾರತ ಸೈಲೆಂಟ್ ಆಗಿ ಇದೆ ಅಂದ್ರೆ ಅದು ನಮ್ಮ ವೀಕ್ನೆಸ್ ಅಲ್ಲ. ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಮೊದಲು 100 ಬಾರಿ ಯೋಚನೆ ಮಾಡಿ ಆ ನಂತರ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ. ಹಾಗೂ ಭಾರತ ಪಾಕಿಸ್ತಾನದ ಒಳಗಡೆ ನುಗ್ಗಿ ಆಪರೇಷನ್ ಸಿಂಧೂರ್ ಮಾಡ್ತೋ ಆಗ ಚೀನಾದ ಯುದ್ಧ ಆಯುಧಗಳ ಕ್ವಾಲಿಟಿ ಬಗ್ಗೆ ಇಡೀ ಜಗತ್ತಿಗೆ ತಿಳಿಯೋ ತರ ಆಯ್ತು. ಯಾಕಂದ್ರೆ ಭಾರತದ ಮಿಸೈಲ್ ಗಳ ಮುಂದೆ ಮೇಡ್ ಇನ್ ಚೀನಾದ ಆಯುಧಗಳು ಯಾವುದೇ ಕೆಲಸಕ್ಕೂ ಬರೋದಿಲ್ಲ ಅಂತ ನಿರೂಪಿಸಿದೆ. ಉದಾಹರಣೆಗೆ ನೀವು ಒಂದು ಅಂಗಡಿಯಲ್ಲಿ ಕಾಸ್ಟ್ಲಿ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದ್ರ ಅನ್ಕೊಳ್ಳಿ, ಆದ್ರೆ ಆಮೇಲೆ ಗೊತ್ತಾಗುತ್ತೆ ಅದು ವೇಸ್ಟ್ ಪ್ರಾಡಕ್ಟ್ ಅಂತ. ಈಗ ಚೀನಾದ ಆಯುಧಗಳ ವಿಷಯದಲ್ಲಿ ಕೂಡ ಸೇಮ್ ಇದೇ ಆಗಿದೆ. ಈ ಘಟನೆ ಇಡೀ ಪ್ರಪಂಚವನ್ನೇ ಆಶ್ಚರ್ಯ ಪಡೋ ತರ ಮಾಡ್ತಾ ಇದೆ. ಇಲ್ಲಿಂದಾನೇ ಅಮೆರಿಕಾಗೆ ಅರ್ಥವಾಗಿದೆ ಭಾರತವನ್ನ ಅಷ್ಟೊಂದು ಕಡಿಮೆ ಅಂದಾಜು ಹಾಕೋದು ಒಳ್ಳೇದಲ್ಲ ಅಂತ. ಈಗ ಅಮೆರಿಕ ಮೊದಲು ಭಾರತವನ್ನ ತನ್ನ ಗ್ರೂಪ್ ಅಲ್ಲಿ ಸೇರಿಸಿಕೊಳ್ಳಲು ಇಷ್ಟ ಪಡ್ತಾ ಇರ್ಲಿಲ್ಲ, ಆದ್ರೆ ಈಗ ಅದೇ ಬಾಯ್ ಬಿಟ್ಟು ಹೇಳ್ತಾ ಇದೆ ನಾವು ಭಾರತದ ಜೊತೆಗೆ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಅಲ್ಲಿ ಬಲಿಷ್ಠ ಮಾಡ್ಕೊಳ್ಬೇಕಾಗಿದೆ ಅಂತ. ಇಲ್ಲಿ ಆಸಕ್ತಿಕರ ಸಂಗತಿ ಏನಂದ್ರೆ ಇಲ್ಲಿ ಕೇವಲ ಅಮೆರಿಕ ಅಷ್ಟೇ ಅಲ್ಲ, ಫ್ರಾನ್ಸ್ ನ ರಾಷ್ಟ್ರಪತಿ ಆಗಿರುವ ಇಮ್ಯಾನ್ಯುಯಲ್ ಮ್ಯಾಕ್ರಾ ಕೂಡ ಭಾರತದ ಬಳಿಗೆ ಬಂದಿದ್ದಾನೆ. ಇಂಡೋನೇಷ್ಯಾ, ವಿಯೆಟ್ನಾಂ, ಸಿಂಗಾಪುರ್ ನಂತರ ಈಗ ಭಾರತಕ್ಕೆ ಬಂದಿದ್ದಾರೆ. ಅವರು ಕೂಡ ಹೇಳಿದ್ದು ಒಂದೇ, ನಾವು ಕೂಡ ಭಾರತದ ಜೊತೆಗೆ ಒಳ್ಳೆ ಸಂಬಂಧವನ್ನ ಬೆಳೆಸೋದಕ್ಕೆ ಆಸಕ್ತಿಯನ್ನ ಹೊಂದಿದೀವಿ ಅಂತ. ಅಂದ್ರೆ ಈಗ ಫ್ರಾನ್ಸ್ ಕೂಡ ಭಾರತವನ್ನ ಇಂಡೋ ಪೆಸಿಫಿಕ್ ಅಲ್ಲಿ ಅವರ ಅತಿ ದೊಡ್ಡ ಪಾರ್ಟ್ನರ್ ಅಂತ ಹೇಳ್ಕೊಳ್ತಾ ಇದೆ. ಇಲ್ಲಿ ಸವಾಲೇನಂದ್ರೆ ಭಾರತ ಅಂತ ದೇನನ್ನ ಮಾಡಿದೆ, ಅದರಿಂದ ಜಗತ್ತಿನಲ್ಲಿರುವ ದೊಡ್ಡ ದೊಡ್ಡ ದೇಶಗಳು ಸಹ ಭಾರತಕ್ಕೆ ತಮ್ಮಲ್ಲಿ ಒಂದು ದೊಡ್ಡ ಸ್ಥಾನವನ್ನ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಗ ನಾವು ಹೇಳೋದನ್ನ ನೀವು ಗಮನವಿಟ್ಟು ಕೇಳಬೇಕು. ಮೊದಲನೇದು ಸ್ವತಂತ್ರವಾದ ಬ್ಯಾಲೆನ್ಸ್ಡ್ ಪಾಲಿಸಿ. ಯಾಕಂದ್ರೆ ನಿಮ್ಗೆ ನೆನಪಿದ್ರೆ ಭಾರತ ಇದುವರೆಗೂ ಕೂಡ ಅಮೆರಿಕದ ಮಾತುಗಳನ್ನ ಕೇಳಿಸ್ಕೊಂಡಿಲ್ಲ. ಭಾರತ ತೈವಾನ್ನ ಜೊತೆಗೆ ವ್ಯಾಪಾರದ ಸಂಬಂಧವನ್ನ ಬೆಳೆಸ್ಕೊಂಡಿದೆ, ಆದ್ರೆ ಡೈರೆಕ್ಟ್ ಆಗಿ ಚೀನಾದ ವಿರುದ್ಧವಾಗಿ ಹೋಗ್ಲಿಲ್ಲ. ಇದು ಹೇಗಿದೆ ಅಂದ್ರೆ ನಿಮ್ಗೆ ನೈಬರ್ ಜೊತೆ ಸಮಸ್ಯೆಗಳಿದ್ರೂ ಕೂಡ ಅವ್ರ ಜೊತೆಗೆ ಜಗಳವನ್ನ ಮಾಡ್ಕೊಳ್ದೆ ನಮ್ಮ ಕೆಲಸವನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರೋದೆ. ಭಾರತ ಕೂಡ ಸೇಮ್ ಅದೇ ಕೆಲಸವನ್ನ ಮಾಡ್ತಾ ಇದೆ. ಇದರಿಂದ ಭಾರತ ಆರ್ಥಿಕವಾಗಿ ಬೆಳೆಯುತ್ತೆ. ಜೊತೆಗೆ ಭಾರತ ಜಪಾನ್, ಆಸ್ಟ್ರೇಲಿಯಾ ಹಾಗೂ ಕೊರಿಯನ್ ದೇಶಗಳ ಜೊತೆಗೆ ಸೇರ್ಕೊಂಡು ಸೇನೆಯ ಅಭ್ಯಾಸವನ್ನ ಮಾಡಿದೆ. ಇದು ಹೇಗಿದೆ ಅಂದ್ರೆ ನೀವು ನಿಮ್ಮ ಸ್ನೇಹಿತರ ಜೊತೆಗೆ ಸೇರ್ಕೊಂಡು ಯಾವ್ದಾದ್ರು ಒಂದು ಆಟವನ್ನ ಆಡುವ ತರ. ಇದರಿಂದ ನಮ್ಮ ಬಲ ಹಾಗೂ ನಮ್ಮ ಒಗ್ಗಟ್ಟನ್ನೋದು ಪ್ರಪಂಚಕ್ಕೆ ತಿಳಿಯುತ್ತೆ. ಈ ಮಧ್ಯೆ ಭಾರತ ವಿಯೆಟ್ನಾಂ ಹಾಗೂ ಇಂಡೋನೇಷ್ಯಾದ ಜೊತೆಗೆ ಸೈನಿಕ ಹಾಗೂ ಸಮುದ್ರ ಸಹಕಾರವನ್ನ ಕೂಡ ಹೆಚ್ಚಿಸಿಕೊಂಡಿದೆ. ಇಂಡೋ ಪೆಸಿಫಿಕ್ ಅಲ್ಲಿ ಶಾಂತಿ ಮುಂದುವರಿಯಲು ಭಾರತ ದೇಶ ಹಾಗೂ ವಿಯೆಟ್ನಾಂ ಸೇರ್ಕೊಂಡು ಸಮುದ್ರ ಭದ್ರತೆ ಮೇಲೆ ಕೆಲಸ ಮಾಡಲಿದ್ದಾರೆ. ಇದ್ರ ಜೊತೆಗೆ ಭಾರತ ದೇಶ ಫಿಲಿಪೀನ್ಸ್ಗೆ ಮಿಸೈಲ್ಸ್ ಹಾಗೂ ಆಯುಧಗಳನ್ನ ಕೊಡೋದಕ್ಕೆ ಶುರು ಮಾಡ್ಕೊಂಡಿದೆ. ಇದು ಚೈನಾಗೆ ಇಂಡೈರೆಕ್ಟ್ ಆಗಿ ಸಂದೇಶ ಕೊಟ್ಟಾಗಿದೆ. ಯಾಕಂದ್ರೆ ಫಿಲಿಪೀನ್ಸ್ ಚೀನಾದ ಪಕ್ಕದಲ್ಲೇ ಇದ್ರು, ಆದ್ರೆ ಭಾರತ ದೇಶ ಇಷ್ಟೆಲ್ಲ ಮಾಡಿದ್ರು ಕೂಡ ಭಾರತ ದೇಶದ ಜೊತೆಗೆ ಡೈರೆಕ್ಟ್ ಆಗಿ ಘರ್ಷಣೆ ಮಾಡಿಕೊಳ್ಳಲು ಚೈನಾ ಧೈರ್ಯ ಮಾಡ್ತಿಲ್ಲ. ಅದೇ ರೀತಿಯಲ್ಲಿ ಭಾರತ ದೇಶ ವಿವಾದಗಳನ್ನ ಸೃಷ್ಟಿ ಮಾಡುವಂತಹ ಯಾವುದೇ ಸಂಸ್ಥೆಗಳಲ್ಲೂ ಸೇರ್ಕೊಂಡಿಲ್ಲ. ನಾವು ಯಾವುದೇ ದೇಶದ ಸಮೂಹಗಳಲ್ಲೂ ಸೇರೋದಿಲ್ಲ ಅಂತ ಭಾರತ ದೇಶ ಸ್ಪಷ್ಟವಾಗಿ ಹೇಳ್ಕೊಂಡಿದೆ. ಅದು ಅಮೆರಿಕ ಆಗ್ಲಿ ಚೀನಾನೇ ಆಗ್ಲಿ, ಇದು ಭಾರತ ದೇಶದ ವಿಧಾನ. ನಾವು ಯಾರಿಗೂ ವಿರುದ್ಧವಾಗಿ ಹೋಗೋದಿಲ್ಲ, ಆದ್ರೆ ನಮ್ ತಂಟೆಗೆ ಬಂದ್ರೆ ಸುಮ್ನೆ ಇರೋದಿಲ್ಲ
ಆಗೋದಿಲ್ಲ ಅಂತ ಭಾರತ ದೇಶ ಸ್ಪಷ್ಟವಾಗಿ ಹೇಳ್ಕೊಳ್ತಾ ಇದೆ. ಭಾರತ ದೇಶ ಖಂಡಿತವಾಗಿಯೂ ಎಲ್ಲರ ಜೊತೆಗೆ ಸ್ನೇಹವನ್ನ ಮಾಡುತ್ತೆ, ಆದ್ರೆ ತನ್ನ ಸ್ವಂತ ಕಂಡೀಷನ್ ಮೇಲೆ ಸ್ನೇಹವನ್ನ ಒಪ್ಪಿಕೊಳ್ಳುತ್ತೆ. ರಷ್ಯಾ ಹಾಗೂ ಭಾರತ ದೇಶದ ಮಧ್ಯೆ ಇರುವ ಸಂಬಂಧ ಸಹೋದರರ ಸಂಬಂಧ ಅಂತ ಹೇಳಲಾಗುತ್ತೆ. ಆದ್ರಿಂದ ರಷ್ಯಾ ಕೂಡ ಭಾರತ್ನ ಈ ರಣನೀತಿಯನ್ನ ಅರ್ಥ ಮಾಡ್ಕೊಳ್ಳಲು ತುಂಬಾನೇ ಟ್ರೈ ಮಾಡ್ತಿದೆ. ರಷ್ಯಾದ ಅಧ್ಯಕ್ಷ ಪುತಿನ್ ಈ ಮಧ್ಯೆ ಪಾಶ್ಚಿಮಾತ್ಯ ದೇಶಗಳು ಭಾರತವನ್ನ ರಷ್ಯಾದಿಂದ ದೂರ ಮಾಡಲು ತುಂಬಾನೇ ಟ್ರೈ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಭಾರತ ದೇಶ ಇಲ್ಲಿ ಕೂಡ ಸಮತೋಲನವನ್ನ ಕಾಪಾಡಿಕೊಂಡಿದೆ. ಇದರಿಂದ ಅಮೆರಿಕ ಹಾಗೂ ಫ್ರಾನ್ಸ್ ನಂತಹ ಪಾಶ್ಚಿಮಾತ್ಯ ದೇಶಗಳು ಭಾರತ ದೇಶವನ್ನ ತನ್ನ ಸ್ವಾರ್ಥಕ್ಕೆ ಬಳಸ್ಕೋಬಾರ್ದು ಅಂತ ಈ ಮಧ್ಯೆ ರಷ್ಯಾ RIC ಯನ್ನ ಅಂದ್ರೆ ರಷ್ಯಾ, ಇಂಡಿಯಾ, ಚೈನಾ ದೇಶಗಳ ಮೈತ್ರಿಕೂಟವನ್ನ ಶುರು ಮಾಡ್ತೀವಿ ಅಂತ ಪ್ರಕಟಿಸಿದೆ. ಒಂದು ವೇಳೆ ನಿಜವಾಗ್ಲೂ ಈ ಮೈತ್ರಿಕೂಟ ಶುರುವಾದ್ರೆ ಚೈನಾ, ರಷ್ಯಾ ಹಾಗೂ ಭಾರತ ದೇಶ ಈ ಮೂರು ದೇಶಗಳು ಸೇರ್ಕೊಂಡು ಪ್ರಪಂಚದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಬದಲಾಗುತ್ತೆ. ಪಾಶ್ಚಾತ್ಯ ಹಾಗೂ ಯುರೋಪಿಯನ್ ದೇಶಗಳು ಒಟ್ಟಾಗಿ ಬಂದರೂ ಕೂಡ ಈ ಮೂರು ದೇಶಗಳ ಮುಂದೆ ನಿಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ RIC ಮೈತ್ರಿಕೂಟವನ್ನ ಕ್ರಿಯೇಟ್ ಮಾಡೋದ್ರ ಹಿಂದಿರುವ ಕಾರಣ ಪಾಶ್ಚಾತ್ಯ ದೇಶಗಳ ಪ್ರಭಾವವನ್ನ ನಮ್ಮ ಮೇಲೆ ಕಡಿಮೆ ಮಾಡಬೇಕು ಅಂತ. ಆದ್ರೆ ಈ ಹೊಸ ಸಂಸ್ಥೆ ವಿಜಯವಾಗುತ್ತಾ? ಅದು ಪಾಶ್ಚಿಮಾತ್ಯ ದೇಶಗಳ ಪ್ರಭಾವವನ್ನ ಕಡಿಮೆ ಮಾಡಲು ಸಾಧ್ಯವಾಗುತ್ತಾ? ತುಂಬಾ ಜನ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ನಿಜವಾಗ್ಲೂ ಅದು ಸಾಧ್ಯವಾಗುತ್ತಂತೆ. ಈ ಮೈತ್ರಿಕೂಟ ಪಾಶ್ಚಾತ್ಯ ದೇಶಗಳ ಪ್ರಭಾವವನ್ನ ತುಂಬಾ ಮಟ್ಟಿಗೆ ಕಡಿಮೆ ಮಾಡುತ್ತೆ. ಯಾಕಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಈ ಮೂರು ದೇಶಗಳ ಜನಸಂಖ್ಯೆ. ಚೈನಾ, ರಷ್ಯಾ ಹಾಗೂ ಭಾರತ ದೇಶ ಪ್ರಪಂಚದಲ್ಲೇ ಹೆಚ್ಚು ಕಡಿಮೆ 36.8% ಜನಸಂಖ್ಯೆಯನ್ನ ಹೊಂದಿದೆ. ಈ ಜನಸಂಖ್ಯೆ ಭಾರತ, ರಷ್ಯಾ ಹಾಗೂ ಚೀನಾ ದೇಶಗಳನ್ನ ಅತಿ ದೊಡ್ಡ ಮಾರ್ಕೆಟ್ ಆಗಿ ಮಾಡುತ್ತೆ. ಇದರಿಂದ ಪ್ರಪಂಚ ಈ ಮಾರುಕಟ್ಟೆಗಾಗಿ ಏನ್ ಮಾಡೋದಕ್ಕೂ ಬೇಕಾದ್ರೂ ಸಿದ್ಧವಾಗುತ್ತೆ. ಯಾಕಂದ್ರೆ ಚೈನಾ, ಭಾರತ ಹಾಗೂ ರಷ್ಯಾ ದೇಶದ ಪ್ರಜೆಗಳು ಪ್ರಪಂಚದಲ್ಲೇ ಅತಿ ದೊಡ್ಡ ಕಸ್ಟಮರ್ ಬೇಸ್ ಅನ್ನ ಹೊಂದಿದೆ. ಹೆಚ್ಚು ಕಡಿಮೆ 37% ಜನಸಂಖ್ಯೆಯನ್ನು ಹೊಂದಿರುವ ಈ ಮೂರು ದೇಶಗಳು ಒಟ್ಟಾಗಿ ಸೇರ್ಕೊಂಡ್ರೆ ಪಾಶ್ಚಾತ್ಯ ದೇಶಗಳಿಗೆ ಏನಾಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಯಾಕಂದ್ರೆ ಈ ಮಾರ್ಕೆಟ್ ನ ಆಧಾರವಾಗಿಯೇ ಪಾಶ್ಚಿಮಾತ್ಯ ದೇಶಗಳ ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ನಾವು ಪಾಶ್ಚಾತ್ಯ ದೇಶಗಳಿಗೆ ವಿರುದ್ಧವಾಗಿ ಇದ್ರೆ ಪಾಶ್ಚಾತ್ಯ ದೇಶಗಳ ಅನೇಕ ವ್ಯಾಪಾರ ಮಾರ್ಗಗಳು ಕ್ಲೋಸ್ ಆಗುತ್ತೆ. ಇದ್ರ ಜೊತೆಗೆ ಈ ಮೂರು ದೇಶಗಳು ಸೇರ್ಕೊಂಡು ಪ್ರಪಂಚದ ಆರ್ಥಿಕ ವ್ಯವಸ್ಥೆಯಲ್ಲಿ 23% ಭಾಗವನ್ನ ಹೊಂದಿವೆ. ಭಾರತ ದೇಶದ ಆರ್ಥಿಕ ವ್ಯವಸ್ಥೆ ಹೇಗೋ ಅಭಿವೃದ್ಧಿ ಆಗ್ತಾಲೇ ಇದೆ. ಮುಂದೆ ಬರುವ ದಿನಗಳಲ್ಲಿ ಈ ಮೂರು ದೇಶಗಳು ಸೇರ್ಕೊಂಡು ಪ್ರಪಂಚದ ಆರ್ಥಿಕ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಭಾಗವನ್ನ ಹೊಂದಿವೆ ಅಂತ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಚೈನಾ ಯಾವಾಗ್ಲೂ ಅಗ್ರೆಸಿವ್ ಆಗಿ ನಡ್ಕೊಂಡ್ರು ಕೂಡ ಚೈನಾ ನಮ್ಮನ್ನ ಮೋಸ ಮಾಡದೇ ಇರೋ ತರ ನಾವು ಚೈನಾದ ಜೊತೆಗೆ ಕೆಲಸ ಮಾಡಿಸ್ಕೋಬೇಕು. ಇದಕ್ಕೆ ಭಾರತ ದೇಶ ಈಗಾಗಲೇ ಒಂದು ಪರಿಷ್ಕಾರವನ್ನ ಕಂಡಿಡಿದಿದೆ. ಭಾರತ ದೇಶ ಇಂಡೋ ಪೆಸಿಫಿಕ್ ಅಲ್ಲಿ ಚೈನಾ ದೇಶವನ್ನ ಪೂರ್ತಿಯಾಗಿ ಸುತ್ತುವರೆದಿದೆ. ತೈವಾನ್ ನ ಜೊತೆಗೆ ವಾಣಿಜ್ಯವನ್ನ ಬೆಳೆಸಿಕೊಂಡು ಫಿಲಿಪೀನ್ಸ್ ಗೆ ಮಿಸೈಲ್ ಗಳನ್ನ ಸಪ್ಲೈ ಮಾಡಿ ಜಪಾನ್ ಜೊತೆಗೆ ಸಾಂಕೇತಿಕವನ್ನ ಹಂಚಿಕೊಂಡು ವಿಯೆಟ್ನಾಂ ಅಲ್ಲಿ ಸೈನಿಕ ಶಿಕ್ಷಣವನ್ನ ಪ್ರಾರಂಭಿಸಿ ಇಂಡೋನೇಷ್ಯಾದ ಜೊತೆಗೆ ಸಮುದ್ರ ಭದ್ರತೆಯ ಒಪ್ಪಂದವನ್ನ ಕೂಡ ಮಾಡಿಕೊಂಡಿದೆ. ಪ್ರಸ್ತುತ ಅಮೆರಿಕ ಭಾರತ ದೇಶವನ್ನ ಇಂಡೋ ಪೆಸಿಫಿಕ್ ಅಲ್ಲಿ ಲೀಡರ್ ಆಗ್ಬೇಕು ಅಂತ ಇಷ್ಟಪಡ್ತಾ ಇದೆ. ಜಪಾನ್ ಹಾಗೂ ಆಸ್ಟ್ರೇಲಿಯಾ ಕೂಡ ಭಾರತ ದೇಶದಿಂದ ಸೈನಿಕ ಸಹಕಾರವನ್ನ ಕೇಳಿಕೊಳ್ತಾ ಇವೆ. ಆದ್ರೆ ಭಾರತ ದೇಶಕ್ಕೆ ಈ ಶಕ್ತಿ ಸಡನ್ ಆಗಿ ಬರ್ಲಿಲ್ಲ. ಇದು 6 ವರ್ಷಗಳ ಪಟ್ಟ ಕಷ್ಟದ ಫಲ. ರಷ್ಯಾ, ಚೈನಾ ಹಾಗೂ ಭಾರತ ದೇಶಗಳು ಒಟ್ಟಾಗಿ ಸೇರ್ಕೊಂಡು ಕೆಲಸ ಮಾಡಿದ್ರೆ ಸೂಪರ್ ಪವರ್ ಆದ ಪಾಶ್ಚಿಮಾತ್ಯ ದೇಶಗಳು ಕೂಡ ನಮ್ಮ ಮುಂದೆ ತಲೆಬಾಗಬೇಕಾಗಿ ಬರುತ್ತೆ. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.